ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಕನ್ನಡವಿ ಸಾರ್ವಭೌಮ. ಮಾನ್ಯ ತಹಶೀಲ್ದಾರ್ ಹುಬ್ಬಳ್ಳಿಯವರ ಮುಖಾಂತರ ವಿಷಯ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡುವ ಕುರಿತು. ಕನ್ನಡವು ಒಂದು ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಲಿಪಿ ಸುಮಾರು 1500ರಿಂದ 1600 ವರ್ಷಗಳಿಗಿಂತಲೂ ಹಿಂದಿನದು. 5ನೇ ಶತಮಾನದ ಹಲ್ಮಿಡಿ ಶಾಸನದ ಸಮಯಕ್ಕಾಗಲಿ ಕನ್ನಡವು ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ದ್ರಾವಿಡ ಭಾಷೆಗಳಲ್ಲಿ ಪ್ರಾಮುಖ್ಯವುಳ್ಳ ಭಾಷೆಯು ನಮ್ಮ ಭಾರತದ ಪುರಾತನವಾದ ಭಾಷೆಗಳಲ್ಲಿ ಒಂದು ಆಗಿರುವ ಕನ್ನಡ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ 21ನೇ ಸ್ಥಾನದಲ್ಲಿ ಕನ್ನಡ ಭಾಷೆಯನ್ನು ಹೊಂದಿದೆ. ಕನ್ನಡ ಬರಹದ ಮಾದರಿಗಳಿಗೆ 2000 ವರ್ಷಗಳ ಚರಿತ್ರೆ ಇದೆ. ಕ್ರಿಸ್ತಶಕ 6ನೇ ಶತಮಾನದ ಪಶ್ಚಿಮ ಗಂಗಾ ಸಾಮ್ರಾಜ್ಯದ ಕಾಲದಲ್ಲಿ ಹಳೆಗನ್ನಡ ಸಾಹಿತ್ಯ ಅತ್ಯಂತ ಹೆಚ್ಚಿನ ರಾಜಾಶ್ರಯ ನಡೆಯಿತು. ಅದಲ್ಲದೆ ಸಾವಿರಾರು ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ. ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಹೊಗಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. 2000ಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೂ ಕೂಡ ಕನ್ನಡ ಭಾಷೆ, ಸಾಹಿತ್ಯ, ಲಿಪಿ ಇಡೀ ಜಗತ್ತಿನ ತುಂಬ ಸಿಗುವಂತ ಒಂದು ಭಾಷೆ. ಮೊನ್ನೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯ ಮುಖ್ಯ ನೆಲಮಹಡಿಯೊಳಗೆ ನಾವು ಗಮನಿಸಿದಂತೆ ಅಲ್ಲಿ ಕನ್ನಡದ ಕಂಪನ್ನು ಹೆಚ್ಚಿಸುವ ಬೆಳವಣಿಗೆಯೂ ನಡೆಯಿತು. ಈ ದೇಶದಲ್ಲಿ ಕನ್ನಡ ಸಾಹಿತ್ಯ, ಜಾನಪದದ ಕುರುಹುಗಳನ್ನು ನೀವೆಲ್ಲ ದಿನನಿತ್ಯವೂ ಸತ್ಯ ಕಾಣುವಂಥದ್ದು. ಇಲ್ಲಿ ಅಂದರೆ ಜ್ಞಾನವ್ಯಾಪ್ತಿ ಮಸೀದಿಯೇ ನೆಲಮಹಡಿಯೊಳಗೆ ನಾವು ಗಮನಿಸಿದಂತೆ ಅಲ್ಲಿ ಕನ್ನಡ, ಅದು ಹಚ್ಚ ಹಸ ಕನ್ನಡದಲ್ಲಿ ಬರೆದ ಲಿಪಿ ಸಿಕ್ಕಿರುವುದು ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯವೇ. ಇಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲಿಯೂ ಕನ್ನಡದ ಶಾಸನಗಳು ಸಿಕ್ಕಿವೆ. ಇನ್ನು ಹೆಚ್ಚು ಸಿಗ್ತಾ ಇವೆ. ಒಟ್ಟಾರೆ ದೇಶದ ವ್ಯಕ್ತಿಯಲ್ಲಿ ಕನ್ನಡ ತಳಮಟ್ಟದಲ್ಲಿ ಬೇರು ಬಿಟ್ಟಿರುವ ವಿಷಯ ಇಡೀ ಜಗತ್ತಿಗೆಲ್ಲ ಗೊತ್ತಾದ ವಿಷಯ. ಹಿಂದೆ ಕನ್ನಡಕ್ಕೆ ಇರುವ ಸ್ಥಾನಮಾನವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಕರ್ನಾಟಕದ ಕನ್ನಡದ ಪ್ರಥಮ ಪ್ರಜೆಯಾದ ಗೌರವಾನ್ವಿತ ಘನವೆತ್ತ ಮಾನ್ಯ ರಾಜ್ಯಪಾಲರಾದ ಥಾವರಾಜ್ ಚಂದ ಗೆಹ್ಲೋಟರವರು ಕರ್ನಾಟಕದಲ್ಲಿ ಕರ್ನಾಟಕ ಸಾರ್ವಭೌಮ ಕನ್ನಡ, ಆದ್ದರಿಂದ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ, ಕನ್ನಡ ಭಾಷೆ, ಸಾಹಿತ್ಯ ಈ ನಾಡಿಗೆ, ಕರ್ನಾಟಕಕ್ಕೆ ಯಾರೇ ಬರಲಿ ಅವರಿಗೆ ಸ್ವಾಗತ ಕೋರುತ್ತೇವೆ. ಆದರೆ ಕನ್ನಡದ ಬಗ್ಗೆ ಅಸಡ್ಡೆಯಾಗಿ ನಡೆದುಕೊಂಡರೆ ನಾವು ಸುಮ್ಮನೆ ಕೂಡುವ ಜಾಯಮಾನದವರೇ ಅಲ್ಲ. ಕನ್ನಡ ಭಾಷೆ, ನೆಲ, ಜಲ, ಕನ್ನಡದ ಭೂಪಟಕ್ಕೆ ಧಕ್ಕೆ ತರುವಂಥ ವಾತಾವರಣ ಸೃಷ್ಟಿಯಾದರೆ ಕನ್ನಡದ ಕಟ್ಟಾಳುಗಳಾದ ನಾವು ಸುಮ್ಮನೆ ಕೂಡಲ್ಲ. ದಯವಿಟ್ಟು ಮಾನ್ಯ ಘನವೆತ್ತ ಮಾನ್ಯ ರಾಜ್ಯಪಾಲರಲ್ಲಿ ವಿನಂತಿ, ತಾವು ಕನ್ನಡಕ್ಕೆ ಮಾಡಿದ ತಪ್ಪು ಲೈಫ್ ಬಾಯ್ ಸೋಪ್ನಿಂದ ಹಚ್ಚಿ ಹಾಗೂ ಡವ್ ಸೋಪ್ನಿಂದ ಹಚ್ಚಿ ತೊಳೆದರೂ ಆ ಹೊಲಸು ಹೋಗುವುದಿಲ್ಲ. ರಾಜ್ಯ ಸರ್ಕಾರ ಕಳಿಸಿದ ಕನ್ನಡ ನಾಮಫಲಕ ಭಾಷೆಯ ಕಡ್ಡಾಯವನ್ನು ಮಾಡಿದ ಸರ್ಕಾರದ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ 7.5 ಕೋಟಿಗೆ ಕನ್ನಡಿಗರಿಗೆ ಮಾಡಿದ ಅನ್ಯಾಯ. ಆದ್ದರಿಂದ ನೀವು ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕೆಂದು, ಇಲ್ಲದಿದ್ದರೆ ಕೇಂದ್ರ ಸರ್ಕಾರ ಕೂಡಲೇ ಗೌರವಾನ್ವಿತ ಘನವೆತ್ತ ರಾಜ್ಯಪಾಲರನ್ನು ಮರಳಿ ಕೇಂದ್ರಕ್ಕೆ ವಾಪಸ್ಸು ಕರೆಸಿಕೊಳ್ಳಬೇಕೆಂದು, ಯಾವುದಾದರೂ ಫೈಲ್ ವಾಪಸ್ ಕಳಿಸಿದ್ದರೆ ನಮಗೇನು ಇದನ್ನು ಬರೆಯುವ ಅವಶ್ಯಕತೆ ಇದ್ದಿಲ್ಲ. ಘನವೆತ್ತ ಮಾನ್ಯ ರಾಷ್ಟ್ರಪತಿಗಳಲ್ಲಿ ಕನ್ನಡದ ಅಭಿಮಾನಿಗಳ ನಿರೀಕ್ಷೆಯ ಅರಿಕೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಈರಪ್ಪ ಎಮ್ಮಿ, ರಾಜ್ಯ ಕಾರ್ಯದರ್ಶಿ ಬಸವಂತಪ್ಪ ಮಾಧರ, ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಶಿವಸಿಂಪರ, ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷ ಅಕ್ಬರ್ ಅಲಿ ಎಸ್ ಬೇಗ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸಯ್ಯ ಹಿರೇಮಠ್, ಮಹಿಳಾ ಘಟಕದ ರಾಜ್ಯ ಸಂಚಾಲಕರು ಶ್ರೀಮತಿ ಅನಸೂಯ ಅರಿಕೆರೆ, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರು ಶ್ರೀ ಮತಿನೀಲಾ ಹೊಂಬಳ, ಧಾರವಾಡ ಜಿಲ್ಲೆಯ ಕಾರ್ಯದರ್ಶಿ ಶ್ರೀಮತಿ ನಿರ್ಮಲಾ ಅಂಗಡಿ, ಸಾವಿತ್ರಿ ಪತ್ತೆನ್ನವರ, ಮಹಾದೇವಿ ಬಡಕಣ್ಣವರ, ಓಂ ಸಂಗಮೇಶ್ವರ ಐವಳ್ಳಿ, ಬಾಪುಗೌಡ ಎಳವತ್ತಿ, ಕೋಶಾಧ್ಯಕ್ಷರು ಶ್ರೀ ಪ್ರಭು ಶೆಟ್ಟರ್, SC/ST ಘಟಕದ ರಾಜ್ಯಾಧ್ಯಕ್ಷ BS ಕೆಂಪುರಾಜು, ರಾಜ್ಯ ಕಾರ್ಯದರ್ಶಿ ಸುರೇಶ್ ಕ್ಯಾಥರಿ, ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಜಿ ತಿರ್ಲಾಪುರ, ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಕ್ಷಯ್ ಕುಮಾರ್ ಎಮ್ಮಿ, ರಾಜ್ಯ ಅಲ್ಪಸಂಖ್ಯಾತ ಅಧ್ಯಕ್ಷ ಇಮ್ತಾಜ್ ಪಂಚಮಾವಲ್ದಾರ್, ರಾಜ್ಯ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಶ್ರೀ ರಿಯಾಜ್ ನದಾಫ್, ಧಾರವಾಡ ಜಿಲ್ಲೆಯ ಕಾರ್ಯದರ್ಶಿ ಸುರೇಶ್ ದಾಮಣ್ಣವರ, ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಅಧ್ಯಕ್ಷ ಶ್ರೀ ಶಿವಾನಂದ ಸಮ್ಮಕ್ಕನವರ ಹಾಗೂ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಹುಬ್ಬಳ್ಳಿ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡಲಾಯಿತು. ನೋಡೋಣ ಈ ವರದಿ. ಪ್ರತಿನಿಧಿ ಆಸಿಫ್ ಬಂಕಾಪುರ್ ಜೊತೆ. ಕನ್ನಡ ವಿರೋಧಿ ರಾಜ್ಯಪಾಲರಿಗೆ, ಕನ್ನಡ ವಿರೋಧಿ
ವಿರೋಧಿ ರಾಜ್ಯಪಾಲರಿಗೆ, ಕನ್ನಡ ವಿರೋಧಿ ರಾಜ್ಯಪಾಲರಿಗೆ, ಕನ್ನಡ ವಿರೋಧಿ ರಾಜ್ಯಪಾಲರಿಗೆ. ಗೌರವಾನ್ವಿತ ಸರ್ವೋತ್ತ ಮಾನ್ಯ ರಾಷ್ಟ್ರಪತಿಗಳಿಗೆ ನವದೆಹಲಿ ಮಾನ್ಯ ತಹಶೀಲ್ದಾರ್ ಹುಬ್ಬಳ್ಳಿ ಇವರ ಮುಖಾಂತರ ವಿಷಯ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡುವ ಕುರಿತು ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡವು ಒಂದು ದ್ರಾವಿಡ ಭಾಷೆಯಾಗಿದೆ. ಕನ್ನಡ ಲಿಪಿ ಸುಮಾರು 1500-1600 ವರ್ಷಗಳಿಗಿಂತಲೂ ಹಿಂದಿನದು. 5ನೇ ಶತಮಾನದ ಹಲ್ಮಡಿ ಶಾಸನದ ಸಮಯಕ್ಕಾಗಿ ಕನ್ನಡವು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದ ಭಾಷೆಯು ನಮ್ಮ ಭಾರತ ಪುರಾತನವಾದ ಭಾಷೆಗಳಲ್ಲಿ ಒಂದು ಆಗಿರುವ ಕನ್ನಡ ಭಾಷೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ 21ನೇ ಶತಮಾನದಲ್ಲಿ ಕನ್ನಡ ಭಾಷೆಯನ್ನು ಹೊಂದಿದೆ. ಕನ್ನಡ ಬರಹದ ಮಾದರಿಗಳಿಗೆ 2000 ವರ್ಷಗಳ ಚರಿತ್ರೆ ಇದೆ. ಗಂಗ ಸಾಮ್ರಾಜ್ಯದ ಕಾಲದಲ್ಲಿ ಹಳೆಗನ್ನಡ ಸಾಹಿತ್ಯ ಅತ್ಯಂತ ಹೆಚ್ಚಿನ ರಾಜ್ಯಾಶ್ರಯ ಪಡೆಯಿತು. ಅದಲ್ಲದೆ 1000 ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ. ಕನ್ನಡ ಲಿಪಿಗಳ ರಾಣಿ ಎಂದು ಹೊಗಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. 2000ಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೂ ಕೂಡ ಕನ್ನಡ ಭಾಷೆ, ಸಾಹಿತ್ಯ, ಲಿಪಿ ಇಡೀ ಜಗತ್ತಿನ ತುಂಬ ಸಿಗುವ ಒಂದು ಭಾಷೆ. ಮೊನ್ನೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯ ಮುಖ್ಯ ನೆಲಮಾಡಿಯೊಳಗೆ ನಾವು ಗಮನಿಸಿದಂತೆ ಅಲ್ಲಿ ಕನ್ನಡದ ಕಂಪನ್ನು ಹೆಚ್ಚಿಸುವ ಬೆಳವಣಿಗೆಯೂ ನಡೆಯಿತು. ನಮ್ಮ ದೇಶದಲ್ಲಿ ಕನ್ನಡ ಸಾಹಿತ್ಯ, ಜಾನಪದ ಗುರುಗಳನ್ನು ನೀವೆಲ್ಲ ದಿನನಿತ್ಯವೂ ಸತ್ಯ ಕಾಣುವಂಥದ್ದು. ಇಲ್ಲಿ ಅಂದರೆ ಜ್ಞಾನವ್ಯಾಪಿ ಮಸೀದಿಯ ನೆಲಮಾಡಿಯೊಳಗೆ ನಾವು ಗಮನಿಸಿದಂತೆ ಅಲ್ಲಿ ಕನ್ನಡದ ಹೊಸ ಕನ್ನಡದಲ್ಲಿ ಬರೆದ ಲಿಪಿ ಸಿಕ್ಕಿರುವುದು ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯವೇ. ಇಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲಿಯೂ ಕನ್ನಡದ ಶಾಸನಗಳು ಸಿಕ್ಕಿವೆ. ಇನ್ನೂ ಹೆಚ್ಚು ಸಿಗ್ತವೆ. ಭಾರತ ದೇಶದಲ್ಲಿ ಕನ್ನಡ ತಳಮಟ್ಟದಲ್ಲಿ ಬೇರು ಬಿಟ್ಟಿರುವ ವಿಷಯ ಇಡೀ ಜಗತ್ತಿಗೆಲ್ಲ ಗೊತ್ತಾದ ವಿಷಯ. ಈ ಹಿಂದೆ ಕನ್ನಡಕ್ಕೆ ಇರುವ ಸ್ಥಾನಮಾನವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಕರ್ನಾಟಕದ ಕನ್ನಡದ ಪ್ರಥಮ ಪ್ರಜೆಯಾದ ಗೌರವಾನ್ವಿತ ಘನವೆತ್ತ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕ ಸಾರ್ವಭೌಮ ಕನ್ನಡ ಆದ್ದರಿಂದ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ, ಕನ್ನಡ ಭಾಷೆ, ಸಾಹಿತ್ಯ ಈ ನಾಡಿಗೆ ಕರ್ನಾಟಕಕ್ಕೆ ಯಾರೇ ಬರಲಿ ಅವರಿಗೆ ಸ್ವಾಗತ ಕೋರುತ್ತೇವೆ. ಆದರೆ ಕನ್ನಡದ ಬಗ್ಗೆ ಅಸಡ್ಡೆಯಾಗಿ ನಡೆದುಕೊಂಡರೆ ನಾವು ಸುಮ್ಮನೆ ಕೊಡುವ ಜಾಯಮಾನದವರಲ್ಲ. ಕನ್ನಡ ಭಾಷೆ, ಜಲ, ನೆಲ, ಕನ್ನಡದ ಭೂಪಟಕ್ಕೆ ಧಕ್ಕೆ ತರುವಂಥ ವಾತಾವರಣ ಸೃಷ್ಟಿಯಾದರೆ ಕನ್ನಡದ ಕಟ್ಟಾಳುಗಳನ್ನು ನಾವು ಸುಮ್ಮನೆ ಕೊಡಲ್ಲ. ದಯವಿಟ್ಟು ಘನವೆತ್ತ ಮಾನ್ಯ ರಾಜ್ಯಪಾಲರಲ್ಲಿ ವಿನಂತಿ, ತಾವು ಕನ್ನಡಕ್ಕೆ ಮಾಡಿದ ತಪ್ಪು ಲೈಫ್ ಬಾಯ್ ಸೋಪ್ನಿಂದ ಹಚ್ಚಿ ಹಾಗೂ ಡವ್ ಸೋಪ್ನಿಂದ ಹಚ್ಚಿ ತೊಳೆದರೂ ಹೊಲಸು ಹೋಗುವುದಿಲ್ಲ. ರಾಜ್ಯ ಸರ್ಕಾರ ಕಳಿಸಿದ ಕನ್ನಡ ನಾಮಫಲಕ ಭಾಷೆ ಕಡ್ಡಾಯವನ್ನು ಮಾಡಿದ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ 7 ಕೋಟಿ ಕನ್ನಡಿಗರಿಗೆ ನೀವು ಮಾಡಿದ ಅನ್ಯಾಯ. ಆದ್ದರಿಂದ ನೀವು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕೆಂದು ಕೋರಲಾಗಿದೆ. ಕ್ಷಮೆಯನ್ನು ಕೇಳದಿದ್ದರೆ ಕೇಂದ್ರ ಸರ್ಕಾರವು ಕೂಡಲೇ ಘನವೆತ್ತ ರಾಜ್ಯಪಾಲರನ್ನು ಮರಳಿ ಕೇಂದ್ರಕ್ಕೆ ವಾಪಸ್ ಕರೆಸಿಕೊಳ್ಳಬೇಕೆಂದು ಗೌರವಾನ್ವಿತ ಘನವೆತ್ತ ಮಾನ್ಯ ರಾಷ್ಟ್ರಪತಿಗಳಲ್ಲಿ ಕನ್ನಡದ ಅಭಿಮಾನಿಗಳ ನಿರೀಕ್ಷೆಯ ಅಡಕೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಈರಪ್ಪ ಕಾಯಂಗಿ, ರಾಜ್ಯ ಕಾರ್ಯದರ್ಶಿ ಬಸವಂತಪ್ಪ ಮಾಧವ್, ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ ಸೊಂಡೀಸರ್, ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಕ್ಷಯಕುಮಾರ್, ಅಲ್ಪಸಂಖ್ಯಾತರ ಅಧ್ಯಕ್ಷ ಇಮ್ತಿಯಾಜ್, ಉಪಾಧ್ಯಕ್ಷ ಅಕ್ಬರ್ ಅಲಿ ಬೇಗ್, ರಿಯಾಜ್ ನದಾಫ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸ ಹಿರೇಮಠ್, ಮಹಿಳಾ ಘಟಕದ ರಾಜ್ಯ ಸಂಚಾಲಕ ಶ್ರೀಮತಿ ಅನಸೂಯ ಅರಕೇರಿ, ರಾಜ್ಯ ಉಪಾಧ್ಯಕ್ಷರಾದ ನಿರ್ಮಲಾ, ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ನಿರ್ಮಲಾ ಅಂಗಡಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಹಿರೇಮಠ್, ಶ್ರೀಮತಿ ಸಾವಿತ್ರಿ ಬಚ್ಚಣ್ಣವರ್, ಶ್ರೀಮತಿ ಮಾದೇವಿ ಗೊಡಕಣ್ಣವರ್, SC ST ರಾಜ್ಯ ಅಧ್ಯಕ್ಷರಾದ ಶ್ರೀ PK ಕೆಂಪರಾಜು, ಓಂ ಸಂಗಮೇಶ್ ಐವಳ್ಳಿ, ಕಾಪುಗೌಡ ಯಲಹಂಕಿ, ಹಾವೇರಿ ಜನ ಕ್ಷೇತ್ರದ ಅಧ್ಯಕ್ಷ ಅಬ್ದುಲ್ ಮಹಮ್ಮದ್ ತಿಪ್ಪಾಪುರ್, ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ದ್ಯಾಮಣ್ಣವರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರು. ದಯವಿಟ್ಟು ನಾವು ಮಾನ್ಯ ತಹಸೀಲ್ದಾರ್ಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ತಾವು ಇದನ್ನು ಕೂಡಲೇ ರಾಜ್ಯಪಾಲರಿಗೆ
ಕಳಿಸ್ಕೊಳ್ಬೇಕಂತೇಳಿ ಮನವಿ ಮಾಡ್ತಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.